ಹಾಗಾಗಿ ನಾವು ನೋಡಬೇಕಾಗಿರ್ತಕ್ಕಂಥದ್ದು ಕನಕದಾಸರನ್ನು ವಿಶ್ವ ಮಾನವರಾಗಿ ನೋಡಬೇಕೇ ಹೊರತು ಸಾಮಾನ್ಯ ವ್ಯಕ್ತಿ ಅವರ ನೋಡ್ತಕ್ಕಂಥ ಕೆಲಸವನ್ನು ಅವರು ಮಾಡಬಾರ್ದು. ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಸಂತೋಷದಿಂದ ಭಾಗಿಯಾಗಿದ್ದೇನೆ. ಮತ್ತು ಕನಕದಾಸರ ಬೇರೆ ಬೇರೆ ಭಾಷೆಗಳಲ್ಲಿ ಸುಮಾರು 14 ಭಾಷೆಗಳಲ್ಲಿ ಅನುವಾದ ಆಗಿರ್ತಕ್ಕಂಥ ಕನಕದಾಸರ ಕೃತಿಗಳು, ಅವುಗಳನ್ನು ಅತ್ಯಂತ ಸಂತೋಷದಿಂದ ಬಿಡುಗಡೆ ಮಾಡಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಕನಕ ಶಿಲ್ಪವನ ಅದನ್ನು ಕೂಡ ಇವತ್ತು ಲೋಕಾರ್ಪಣೆ ಮಾಡಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕನಕದಾಸರು ಬರೀ ಭಕ್ತಿ ಪಂಥದಲ್ಲಿ ಭಕ್ತ ಅಷ್ಟೇ ಅಲ್ಲ, ಬರೀ ಕವಿನೂ ಅಷ್ಟೇ ಅಲ್ಲ. ಅವರು ಸಮಾಜದಲ್ಲಿರ್ತಕ್ಕಂಥ ಅಂಕು ಡೊಂಕುಗಳನ್ನು ತಿರ್ತಕ್ಕಂಥ ಮೂಢನಂಬಿಕೆಗಳ ವಿರುದ್ಧವಾಗಿ ಕೆಲಸ ಮಾಡಿದಂಥ ಮಹಾನ್ ಸಂತ ಕವಿ ಅಂತಕ್ಕಂಥದ್ದನ್ನು ಇವತ್ತು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಬಹಳ ಜನ ಅವರನ್ನು ದಾಸರು, ಭಕ್ತಿ ಪಂಥದಲ್ಲಿದ್ದಂಥವರು ಅಷ್ಟಕ್ಕೆ ಸೀಮಿತಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಅವರ ಇನ್ನೊಂದು ಮುಖ ಏನಪ್ಪ ಅಂತಂದರೆ, ನಮ್ಮ ಸಮಾಜದಲ್ಲಿರ್ತಕ್ಕಂಥ ಸಾಮಾಜಿಕ ಅವ್ಯವಸ್ಥೆ ಇದೆಯಲ್ಲ, ಈ ಅವ್ಯವಸ್ಥೆಯನ್ನು ಸರಿ ಮಾಡಲಿಕ್ಕೋಸ್ಕರ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡ್ತಾರೆ. ಹಾಗಾಗಿ ನಾವು ನೋಡಬೇಕಾಗಿರ್ತಕ್ಕಂಥದ್ದು ಕನಕದಾಸರನ್ನು ವಿಶ್ವ ಮಾನವರಾಗಿ ನೋಡಬೇಕೇ ಹೊರತು ಸಾಮಾನ್ಯ ವ್ಯಕ್ತಿ ಅವರ ನೋಡ್ತಕ್ಕಂಥ ಕೆಲಸವನ್ನು ಅವರು ಮಾಡಬಾರ್ದು ಅಂತಕ್ಕಂಥ ಮಾತುಗಳನ್ನು ನಾನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಸವಣ್ಣವರು ಇವ ನಾರವ ಎಂದೆನಿಸದಿರೆಯ, ಇವ ನಮ್ಮವ ಎಂದೆನಿಸೆಯ ಅಂತಂದರೆ, ಕನಕದಾಸರು ಕುಲವೆಂದು ಒಡೆದಾಡದಿರಿ, ಕುಲದ ನೆಲೆಯನ್ನೇನಾದರೂ ಬಲ್ಲಿರ ಅಂಥೇಳಿ ಪ್ರಶ್ನೆ ಮಾಡ್ತಕ್ಕಂಥ ಕೆಲಸವನ್ನು ಅವರು ಮಾಡ್ತಾರೆ. ಇವತ್ತಿಗೂ ಕೂಡ ಬಸವಣ್ಣ ಬಯಸಿದಂಥ, ಕನಕದಾಸರು ಬಯಸಿದಂಥ ಸಮಾಜ ನಿರ್ಮಾಣ ಆಗಿಲ್ಲ ಅಂತಕ್ಕಂಥ ಚಿತ್ರವನ್ನು ನಾವು ನೋಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದನ್ನು ಮರೆಯಲಿಕ್ಕೆ ಸಾಧ್ಯ ಇಲ್ಲ. 12ನೇ ಶತಮಾನದಲ್ಲಿ ಬಸವಣ್ಣವರು, 15-16ನೇ ಶತಮಾನದಲ್ಲಿ ಕನಕದಾಸರು. ಈ ಮಾತು ಹೇಳುವಾಗ ಭಾಳ ಸಮಾಜದ ಕನಸನ್ನು ಕಟ್ಟಿಕೊಂಡು ಹೇಳದಂಥ ಮಾತು. ಇಂಥ ವ್ಯಕ್ತಿಗಳ ಪರಿಚಯ ವಿಶೇಷವಾಗಿ ಸಮಾಜದಲ್ಲಿರ್ತಕ್ಕಂಥ ಯುವಕ ಯುವತಿಯರು, ಬೇರೆ ರಾಜ್ಯದ ಜನರು ಕೂಡ ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ವಚನ ಸಾಹಿತ್ಯ ಅನೇಕ ಭಾಷೆಗಳಲ್ಲಿ ಆಗಿದೆ. ಹಾಗೆ ದಾಸ ಸಾಹಿತ್ಯ ಕನಕದಾಸರದು
ಅನೇಕ ಭಾಷೆಗಳಲ್ಲಿ ಇವತ್ತು ಪ್ರಚಾರ ಆಗ್ತಾ ಇರ್ತಕ್ಕಂಥದ್ದು ಭಾಳ ಸಂತೋಷದ ವಿಚಾರ. ಬೇರೆ ರಾಜ್ಯಗಳಿಗೂ ಕೂಡ ಕನಕದಾಸರ ವಿಚಾರಗಳನ್ನು ತಲುಪಿಸ್ತಕ್ಕಂಥದ್ದು ಭಾಳ ಸಂತೋಷ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಇತಿಹಾಸವನ್ನು ಯಾರು ಮರೀತಾರೆ ಅವ್ರು ಯಾರು ಕೂಡ ಭವಿಷ್ಯವನ್ನು ರೂಪಿಸಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ನಾವು ಇತಿಹಾಸವನ್ನು ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಇತಿಹಾಸ ಗೊತ್ತಾಗದೆ ಹೋದರೆ ನಾವು ಸಮಾಜದಲ್ಲಿರ್ತಕ್ಕಂಥ ಅಂಕು ಡೊಂಕುಗಳಿದ್ದಾವಲ್ಲ ಅವುಗಳನ್ನು ತಿದ್ದುಕೊಂಡು ನಾವು ಸರೋಗ್ತಕ್ಕಂಥ ಕೆಲಸವನ್ನು ಮಾಡೋಕ್ಕಾಗಲ್ಲ. ಮೊದಲು ನಾವು ಸರೋಗಬೇಕು, ಆಮೇಲೆ ಬೇರೆಯವ್ರಿಗೆ ಹೇಳಬೇಕು. ನಾವೇ ಸರೋಗದೆ ಹೋದರೆ ಬೇರೆಯವ್ರಿಗೆ ಹೇಳಲಿಕ್ಕೆ ನಮಗೆ ನೈತಿಕವಾದಂಥ ಹಕ್ಕಿ ಇರಲ್ಲ. ಅದರಿಂದ ನಾವು ಪ್ರತಿಯೊಬ್ಬರು ಕೂಡ ಆತ್ಮಾವಲೋಕನವನ್ನು ಮಾಡ್ಕೋಬೇಕು. ಆತ್ಮಾವಲೋಕನ ಮಾಡ್ಕೊಂಡು ನಾವು ಸರಿ ಅನಿಸಿದ್ರೆ ಬೇರೆಯವ್ರಿಗೆ ಹೇಳ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಅದನ್ನು ಕನಕದಾಸರು ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ, ಆಮೇಲೆ ದಂಡನಾಯಕನಾಗಿ, ಆಮೇಲೆ ಕನಕದಾಸರಾಗಿ, ಸಂತ ಕವಿ ಅಂತ ಮಾಡ್ಕೊಂಡು ಅವರ 4 ಕೃತಿಗಳಿದ್ದಾವಲ್ಲ, ಮುಂಡಿಗೆಗಳಿದ್ದಾವಲ್ಲ, ಮೋಹನ ತರಂಗಿಣಿ, ಹರಿಭಕ್ತ ಸಾರ, ರಾಮಧಾನ್ಯ ಚರಿತೆ ಮತ್ತು ನಳಚರಿತ್ರೆ. ನಾವು ಓದುವಾಗ ನಳಚರಿತ್ರೆ ಇತ್ತು. ನಾನು ಓದುವಾಗ ಹೈಸ್ಕೂಲಲ್ಲಿ ಓದುವಾಗ ನಳಚರಿತ್ರೆ ಅಂತ ಇತ್ತು. ಆಗಲೇ ಅಂಥ ಸಾಹಿತ್ಯವನ್ನು ರಚನೆ ಮಾಡಿದರು ಅವರು ಕನಕದಾಸರು. ಅವರಿಗೆ ಎಲ್ಲಿಂದ ಬಂತು ಈ ಶಕ್ತಿ ಅಂತಕ್ಕಂಥದ್ದು ನನಗೆ ಇವತ್ತಿನವರೆಗೆ ಗೊತ್ತಾಗಿಲ್ಲ. ಆ ಶಕ್ತಿಯನ್ನು ಬಳಸ್ಕೊಂಡು ಅವರು ಅನೇಕ ಕೃತಿಗಳನ್ನು ರಚನೆ ಮಾಡಿದರು. ಸುಮಾರು 350ಕ್ಕೂ ಹೆಚ್ಚು ಕೀರ್ತನೆಗಳನ್ನು ಮಾಡಿದರು. 350ಕ್ಕೂ ಹೆಚ್ಚು ಕೀರ್ತನೆಗಳನ್ನು ಮಾಡಿದರು. ಸೊ ಅಂಥವರ ಕೃತಿಗಳಿದ್ದಾವಲ್ಲ, ಈ ಕೃತಿಗಳನ್ನು ಬೇರೆ ಭಾಷೆಗಳಿಗೆ ತರ್ಜುಮೆ ಮಾಡಿಸ್ತಕ್ಕಂಥದ್ದು, ತರ್ಜುಮೆ ಮಾಡಿದಂಥ ಅನುವಾದ ಮಾಡಿದಾರಲ್ಲ ಅನೇಕ ಜನ ಇಲ್ಲಿ ಸಾಹಿತಿಗಳು ಬಂದಿದ್ದಾರೆ. ಅವರೆಲ್ಲರಿಗೂ ಕೂಡ ಸರ್ಕಾರದ ವತಿಯಿಂದ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಕೆಲವರೆಲ್ಲ ಪುಸ್ತಕ ತಗೊಂಡ್ರು, ನನ್ನ ಕೈಯಿಂದ ವಿತರಣೆ ಮಾಡಿದೆ ಅವರಿಗೆ. ಇಂಥ ಕೆಲಸ ಇದೊಂದೇ ಅಂತಲ್ಲ, ಬೇರೆ ಯಾವುದೇ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಈ ಥರದ ಕೆಲಸ ಮಾಡಿದ್ರೆ ಅದಕ್ಕೆ ಸರ್ಕಾರದ ವತಿಯಿಂದ ಎಲ್ಲ ಸಹಾಯವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಕನಕದಾಸರ ಕೀರ್ತನೆಗಳು, ಮುಂಡಿಗೆಗಳು, ಅವರ ಕೃತಿಗಳನ್ನು ಬೇರೆ ಭಾಷೆಗೆ ತರ್ಜುಮೆ ಮಾಡೋದು ಸುಲಭದ ಕೆಲಸ ಅಲ್ಲ. ಇದು ಒಂದು ಸವಾಲ್ ಕೆಲಸನೇ. ಇದನ್ನು ನೀವು ಮಾಡಿದ್ದೀರಲ್ಲ, ಅನುವಾದ ಮಾಡಿದ್ದೀರಲ್ಲ, ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ, ಕೃತಜ್ಞತೆಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಸುಲಭದ ಕೆಲಸ ಅಲ್ಲ. ಭಾಷಾಂತರ ಮಾಡೋದಿದೆಯಲ್ಲ, ಅದು ಬರೀ ಅವರು ಬಹುಮುಖ ಪ್ರತಿಭೆ ಕನಕದಾಸರು. ಅವರ ಚಿತ್ರವನ್ನು, ಅವರ ಕೃತಿಗಳನ್ನು ಬೇರೆ ಭಾಷೆಗೆ ಮಾಡ್ತಕ್ಕಂಥದ್ದು ಇದೆಯಲ್ಲ, ಅದು ಭಾಳ ಕಷ್ಟದ ಕೆಲಸ. ಆದರೂ ಈ ಕಷ್ಟದ ಕೆಲಸವನ್ನು ಭಾಳ ಚೆನ್ನಾಗಿ ಮಾಡಿದ್ದೀರಿ. ಅದಕ್ಕೋಸ್ಕರ ಎಲ್ಲ
ಭಾಷಾಂತರಕಾರರಿಗೆ, ಅನುವಾದಕರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕನಕದಾಸರ ಬಗ್ಗೆ ಮಾತಾಡ್ತಾ ಹೋದರೆ ಅದು ಸಮಯ ಸಾಕಾಗೋದಿಲ್ಲ. ಈಗಾಗಲೇ ಸಾಕಷ್ಟು ಸಮಯ ಆಗಿದೆ. ಖಾತಾ ಚಿಕ್ಕಣ್ಣವರು ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಯಾಕಂತಂದರೆ ಈ ಅಧ್ಯಯನ ಕೇಂದ್ರದ ಅಧ್ಯಕ್ಷರಾಗಿ ಇವತ್ತು ಕನಕದಾಸರ ಕೃತಿಗಳನ್ನು ಸುಮಾರು 14 ಭಾಷೆಗಳಿಗೆ ಭಾಷಾಂತರ ಮಾಡಿಸಿದ್ದಾರೆ. 14 ಭಾಷೆಗಳಿಗೆ ಭಾಷಾಂತರ ಮಾಡಿದ್ದಾರೆ. ಆ ಭಾಷೆ ಎಲ್ಲ ಜನರನ್ನು, ಈ ದೇಶದ ಎಲ್ಲ ಜನರನ್ನು ತಲುಪ್ತಕ್ಕಂಥ ಕೆಲಸ ಆಗುತ್ತೆ. ವಿದೇಶದಲ್ಲಿ ಇರ್ತಕ್ಕಂಥ ಇಂಗ್ಲೀಷ್ನಲ್ಲೂ ಭಾಷಾಂತರ ಮಾಡಿಸಿದ್ದಾರೆ. ಇಂಗ್ಲೀಷ್ನಲ್ಲೂ ಕೂಡ ಭಾಷಾಂತರ ಮಾಡಿದ್ದಾರೆ. ಅದರಿಂದ ಜಗತ್ತಿನ ಎಲ್ಲ ಜನರಿಗೂ ಕೂಡ ತಲುಪ್ತಕ್ಕಂಥ ಕೆಲಸ ಆಗತ್ತೆ. ಇದು ಕಾಪಿ ನಾನು ಎಷ್ಟು ಮಾಡಿಸಿದ್ದೀರಿ ಅಂತ ಕೇಳಿದೆ ಖಾತಾ ಚಿಕ್ಕಣ್ಣವ್ರಿಗೆ. 500 ಮಾಡಿಸಿದ್ದೀನಿ ಅಂತ ಹೇಳಿದೆ. ಇವು ಖರ್ಚಾದರೆ ಇನ್ನೂ ಹಣ ಕೊಡಲಿಕ್ಕೆ ನಮ್ಮ ಸರ್ಕಾರ ಹಿಂದೆ ಮುಂದೆ ನೋಡಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇವು ಖರ್ಚಾದರೆ ಈಗ ಲೈಬ್ರರಿಗೂ ಇರ್ತಕ್ಕಂಥ ಕೆಲಸ ಆಗತ್ತೆ. ಆ ಲೈಬ್ರರಿ ಆದಮೇಲೂ ಕೂಡ ಕಾಪಿಗಳು ಖರ್ಚಾದರೆ ಅದಕ್ಕೂ ಕೂಡ ಹಣ ಕೊಡ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ಅಧ್ಯಯನ ಕೇಂದ್ರ ಭಾಳ ಒಳ್ಳೆಯ ಕೆಲಸ ಮಾಡಿದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಖಾತಾ ಚಿಕ್ಕಣ್ಣವ್ರಿಗೂ ಕೂಡ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಎಲ್ಲರೂ ಪುಸ್ತಕಗಳನ್ನ ಓದಬೇಕು. ಕನಕದಾಸರ ಬಗ್ಗೆ ತಿಳ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ. ನಾನು ಶಾಸಕನ ಆದಮೇಲೆ ಮಾಡಿದಂಥ ಕೆಲಸ ಏನಪ್ಪ ಅಂತಂದರೆ, ಎಲ್ಲೇ ಕನಕದಾಸರ ಜಯಂತಿ ಕರೆದ್ರೂ ಕೂಡ ಹೋಯ್ತಿದ್ದೆ. ಎಲ್ಲೇ ಕನಕದಾಸರ ಜಯಂತಿ ಕರೆದ್ರೂ ಕೂಡ ಅದನ್ನು ಸುಮಾರು ಒಂದು 10 ವರ್ಷಗಳ ಕಾಲ ಮಾಡದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. 10 ವರ್ಷಗಳ ಕಾಲ ಅದರಿಂದ ನನ್ನ ರಾಜಕೀಯ ಬೆಳವಣಿಗೆಗೂ ಕೂಡ ಅನುಕೂಲ ಆಯಿತು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಮರೀಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತುಗಳನ್ನು ತಮಗೆ ತಿಳಿಸ್ತಾ, ಕನಕದಾಸರ ಬಗ್ಗೆ ಅಪಾರವಾದಂಥ ಗೌರವ ಇಟ್ಕೊಂಡಿರತಕ್ಕಂಥವರಲ್ಲಿ ನಾನು ಒಬ್ಬ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ತಿಳಿಸಿ, ಮತ್ತೆ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗಲ್ಲ. ಸಮಯ ಭಾಳಷ್ಟಾಗಿದೆ. ಮತ್ತೊಮ್ಮೆ ಖಾತಾ ಚಿಕ್ಕಣ್ಣವರಿಗೆ ಮತ್ತು ಎಲ್ಲ ಅನುವಾದಕರಿಗೆ ಕೃತಜ್ಞತೆಗಳನ್ನು ಹೇಳಿ, ನೀವು ಭಾಗವಹಿಸಿರ್ತಕ್ಕಂಥ ಜನರು ಇಷ್ಟೊತ್ತಾದರೂ ಕೂಡ ಕೂತ್ಕೊಂಡಿದ್ದೀರಲ್ಲ ತಾಳ್ಮೆಯಿಂದ. ಹಿರಿಯ ಸಾಹಿತಿಗಳು ರಾಮಕೃಷ್ಣ ಅವರು ಕೂತಿದ್ದಾರೆ, ಆಮೇಲೆ ನಮ್ಮ ಮರಳು ಸಿದ್ದಪ್ಪನವರು, ಸಿದ್ದರಾಮಯ್ಯ ನಮ್ಮ ಮನುಷ್ಯನೇ ಇದ್ದೇ ಇರ್ತಾರೆ. ಅವರು ಇಷ್ಟೊತ್ತಾದರೂ ಕೂತಿದ್ದಾರಲ್ಲ, ಅವರಿಗೆಲ್ಲ ಧನ್ಯವಾದಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಿಮ್ಮೆಲ್ಲರಿಗೂ ಶುಭವಾಗಲಿ ಅಂತ ಹಾರೈಸಿ ನಾನು ನಿರ್ಗಮಿಸ್ತಾ ಇದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಿ, ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಂವಿಧಾನ್.